ಓಂ ನಮಃ ಶಿವಾಯ. ಎಲ್ಲರಿಗೂ ನಮಸ್ಕಾರ. ಕಾರ್ತಿಕ ಪುರಾಣ 28ನೇ ಅಧ್ಯಾಯಕ್ಕೆ ಸ್ವಾಗತ. ಈ ವಿಡಿಯೋದಲ್ಲಿ ಮಹಾವಿಷ್ಣುವಿನ ಸುದರ್ಶನ ಚಕ್ರದ ಮಹಿಮೆಯನ್ನು ತಿಳಿಯೋಣ. ಆದರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಹೊಸ ವಿಡಿಯೋ ನೋಟಿಫಿಕೇಷನ್ಸ್ಗಾಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ವಸಿಷ್ಠ ಮಹಾಋಷಿ ಜನಕ ಮಹಾರಾಜನೊಂದಿಗೆ ಜನಕ ಕೇಳಿದೆಯ ದೂರ್ವಾಸನ ಅವಸ್ಥೆ. ಅವರು ಎಷ್ಟೇ ಕೋಪಿಷ್ಠರಾದರೂ ಒಬ್ಬ ಮಹಾಭಕ್ತನ ಶುದ್ಧತೆಯನ್ನು ಶಂಕಿಸಿದ ಕಾರಣ ಅಂತಹ ಪಾಡು ಪಡಬೇಕಾಯಿತು. ಹಾಗಾಗಿ ಎಂತಹ ಶ್ರೇಷ್ಠ ವ್ಯಕ್ತಿಯಾದರೂ ಅವರು ಮಾಡಬೇಕಾದ ಕೆಲಸ, ಆಚರಿಸಬೇಕಾದ ಕಾರ್ಯಗಳ ಬಗ್ಗೆ ಜಾಗೃತೆಯಾಗಿ ತಿಳಿದುಕೊಂಡು ನಡೆದುಕೊಳ್ಳಬೇಕು. ಆ ರೀತಿ ದೂರ್ವಾಸ ಶ್ರೀಮನ್ನಾರಾಯಣನಿಗೆ ವಿದಾಯ ಸೂಚಿಸಿ ಅವರ ಬೆನ್ನಟ್ಟಿ ಬರುತ್ತಿರುವ ವಿಷ್ಣು ಚಕ್ರವನ್ನು ನೋಡಿ ಭಯ ಪಡುತ್ತಾ ಪುನಃ ಮತ್ತೆ ಭೂಲೋಕಕ್ಕೆ ಬಂದು ಅಂಬರೀಷನ ಹತ್ತಿರ ಹೋಗಿ, ಅಂಬರೀಷ ಧರ್ಮಪಾಲಕ, ನನ್ನ ತಪ್ಪನ್ನು ಕ್ಷಮಿಸಿ ನನ್ನನ್ನು ಕಾಪಾಡು. ನೀನು ನನ್ನ ಮೇಲಿನ ಅಭಿಮಾನದಿಂದ ದ್ವಾದಶಿ ಪಾರಾಯಣಕ್ಕೆ ನನ್ನನ್ನು ಆಹ್ವಾನಿಸಿದೆ. ಆದರೆ ನಾನು ನಿನ್ನನ್ನು ಕಷ್ಟದ ಪಾಲಾಗಿಸಿ ನಿನ್ನ ವ್ರತಭಂಗ ಮಾಡಿ ನಿನ್ನ ಪುಣ್ಯ ಫಲವನ್ನು ನಾಶ ಮಾಡಿದೆ. ಹಾಗಾಗಿ ನನ್ನ ದುರ್ಬುದ್ಧಿ ಈಗ ನನ್ನನ್ನೇ ಹಿಂಬಾಲಿಸುತ್ತಾ ನನ್ನ ಪ್ರಾಣ ತೆಗೆಯಲು ಸಿದ್ಧವಾಗಿದೆ. ನಾನು ವಿಷ್ಣುವಿನ ಹತ್ತಿರ ಹೋಗಿ ಅವರ ಚಕ್ರದಿಂದ ನನ್ನನ್ನು ರಕ್ಷಿಸಿ ಎಂದು ಪ್ರಾರ್ಥಿಸಿದೆ. ಆದರೆ ಆ ಪುರಾಣ ಪುರುಷ ನನಗೆ ಜ್ಞಾನೋದಯ ಮಾಡಿ ನಿನ್ನ ಹತ್ತಿರ ಮರಳಿ ಕಳಿಸಿದರು. ಹಾಗಾಗಿ ನೀನೇ ನನಗೆ ದಿಕ್ಕು. ನಾನು ಎಂತಹ ತಪಶ್ಶಾಲಿಯಾದರೂ ಎಂತಹ ನಿಷ್ಠಾವಂತನಾದರೂ ನಿನ್ನ ಪವಿತ್ರವಾದ ಭಕ್ತಿಯ ಮುಂದೆ ಅದ್ಯಾವುದೂ ಕೆಲಸ ಮಾಡಲಿಲ್ಲ. ನನ್ನನ್ನು ಈ ವಿಪತ್ತಿನಿಂದ ಕಾಪಾಡು ಎಂದು ಅನೇಕ ರೀತಿಯಲ್ಲಿ ಪ್ರಾರ್ಥಿಸಿದಾಗ ಅಂಬರೀಷ ಶ್ರೀಮನ್ನಾರಾಯಣನನ್ನು ಧ್ಯಾನಿಸುತ್ತಾ, ಓ ಸುದರ್ಶನ ಚಕ್ರವೇ, ನಿನಗಿದೇ ನನ್ನ ಮನಪೂರ್ವಕ ವಂದನೆಗಳು. ಈ ದೂರ್ವಾಸ ಮಹಾಮುನಿ ತಿಳಿದೋ ತಿಳಿಯದೆಯೋ ಆಲೋಚಿಸದೆ ಇಂತಹ ಕಷ್ಟವನ್ನು ತಂದುಕೊಂಡಿದ್ದಾರೆ. ಆದರೂ ಅವರು ಬ್ರಾಹ್ಮಣರಾದ ಕಾರಣ ಇವರನ್ನು ಕೊಲ್ಲಬಾರದು. ಒಂದು ವೇಳೆ ನಿಮ್ಮ ಕರ್ತವ್ಯ ಪೂರ್ಣಗೊಳಿಸಬೇಕೆಂದು ನೀವು ಭಾವಿಸಿದರೆ ಮೊದಲು ನನ್ನನ್ನು ಕೊಂದು ಅದರ ನಂತರ ಈ ದೂರ್ವಾಸರನ್ನು ಸಂಹರಿಸು. ನೀನು ಶ್ರೀಮನ್ನಾರಾಯಣನ ಆಯುಧ, ನಾನು ಆ ಶ್ರೀಮನ್ನಾರಾಯಣನ ಪರಮಭಕ್ತ. ಆ ಶ್ರೀಮನ್ನಾರಾಯಣನೇ ನನ್ನ ಮನೆಯ ದೀಪ, ನನ್ನ ಮನೆಯ ದೇವರು. ನೀನು ಶ್ರೀಹರಿ ಕೈಯಿಂದ ಅನೇಕ ಯುದ್ಧಗಳಲ್ಲಿ ಅನೇಕ ಲೋಕಕಂಟಕರನ್ನು ಕೊಂದಿರುವೆ. ಆದರೆ ಶರಣು ಬೇಡಿದವರನ್ನು ಇದುವರೆಗೂ ಕೊಲ್ಲಲಿಲ್ಲ. ಆದ್ದರಿಂದಲೇ ದೂರ್ವಾಸ ಮುನಿ 3 ಲೋಕಗಳು ತಿರುಗಾಡಿದರೂ ಇವರನ್ನು ನೀನು ಕೊಲ್ಲದೆ ಹಿಂಬಾಲಿಸುತ್ತಿರುವೆ. ದೇವ, ಸುರಾದಿ ಭೂತ ಕೋಟಿಗಳೆಲ್ಲವೂ ಒಂದಾಗಿ ಬಂದರೂ ನಿನ್ನನ್ನು ಏನೂ ಮಾಡಲಾಗದು. ನಿನ್ನ ಶಕ್ತಿಗೆ ಯಾವ ಅಡ್ಡವೂ ಇಲ್ಲ. ಈ ವಿಷಯ 3 ಲೋಕಗಳಿಗೂ ಗೊತ್ತು. ಆದರೂ ಕೂಡ ಈ ಮುನೀಶ್ವರನಿಗೆ ಯಾವ ಅಪಾಯವೂ ಕಲುಗದಂತೆ ರಕ್ಷಿಸು ಎಂದು ಪ್ರಾರ್ಥಿಸುತ್ತಿದ್ದೇನೆ. ನಿನ್ನೊಳಗೆ ಆ ಶ್ರೀಮನ್ನಾರಾಯಣನ ಶಕ್ತಿ ಅಡಗಿದೆ. ನಿನ್ನನ್ನು ಬೇಡಿಕೊಳ್ಳುತ್ತಿರುವ ನನ್ನನ್ನು, ಶರಣು ಬೇಡಿದ ಈ ದೂರ್ವಾಸರನ್ನು ರಕ್ಷಿಸು ಎಂದು ಅನೇಕ ರೀತಿಯಲ್ಲಿ ಪ್ರಾರ್ಥಿಸಿದ ಕಾರಣ ಅತಿ ರೌದ್ರಾಕಾರದಿಂದ ಬೆಂಕಿ ಚಿಮ್ಮುತ್ತಿದ್ದ ಚಕ್ರಾಯುಧ ಶಾಂತಗೊಂಡು, ಓ ಭಕ್ತಾಗ್ರೇಶ್ವರ ಅಂಬರೀಷ, ನಿನ್ನ ಭಕ್ತಿಯನ್ನು ಪರೀಕ್ಷಿಸಲು ಹೀಗೆ ಮಾಡಿದೇ ಹೊರತು ಬೇರೇನೂ ಇಲ್ಲ. ಅತ್ಯಂತ ದುಷ್ಟರು, ಮಹಾಪರಾಕ್ರಮವಂತರಾದ ಮಧುಕೈಟಭರನ್ನು, ದೇವತೆಗಳೆಲ್ಲ ಏಕವಾದರೂ ಕೂಡ ಕೊಲ್ಲಲಾಗದ ಮೂರ್ಖರನ್ನು ನಾನು ಸಂಹರಿಸಿದ್ದೇನೆ ಎಂದು ನಿನಗೆ ಗೊತ್ತಿದೆ ತಾನೆ. ಈ ಲೋಕದಲ್ಲಿ ದುಷ್ಟ ಶಿಕ್ಷಣೆ, ಶಿಷ್ಟ ರಕ್ಷಣೆಗಾಗಿ ಶ್ರೀಹರಿ ನನ್ನನ್ನು ವಿನಿಯೋಗಿಸಿ 3 ಲೋಕಗಳಲ್ಲಿ ಧರ್ಮವನ್ನು ಸ್ಥಾಪಿಸುತ್ತಾರೆ. ಇದು ಎಲ್ಲರಿಗೂ ತಿಳಿದಿರುವ ವಿಷಯವೇ. ಮುಂಗೋಪಿಯಾದ ದೂರ್ವಾಸ ನಿನ್ನ ಮೇಲಿನ ಸೇಡಿನಿಂದ ನಿನ್ನ ವ್ರತವನ್ನು ನಾಶಗೊಳಿಸಿ ನಿನ್ನನ್ನು ನಾನಾ ಹಿಂಸೆಗೆ ಗುರಿಯಾಗಿಸಬೇಕೆಂದು ತೀರ್ಮಾನಿಸಿಕೊಂಡು ನಿನ್ನ ಮೇಲೆ ತೋರಿದ ಕೋಪವನ್ನು ನಾನು ಗ್ರಹಿಸಿದೆ. ನಿರಪರಾಧಿಯಾದ ನಿನ್ನನ್ನು ರಕ್ಷಿಸಿ ಆ ಮುನಿ ಗರ್ವವನ್ನು ಅಡಗಿಸಲು ಈ ರೀತಿ ಅವರನ್ನು ಹಿಂಬಾಲಿಸಿದೆ. ಇವರು ಕೂಡ ಸಾಮಾನ್ಯರಲ್ಲ. ಇವರು ರುದ್ರಾಂಶ ಸಂಭೂತರು, ಮಹಾ ತೇಜಸ್ಸು ಹೊಂದಿರುವವರು, ಮಹಾ ತಪಸ್ಸಂಪನ್ನರು. ರುದ್ರ ತೇಜವು ಭೂಲೋಕವಾಸಿಗಳೆಲ್ಲರನ್ನೂ ಕೊಲ್ಲಬಹುದೇನೋ, ಆದರೆ ಶಕ್ತಿಯಲ್ಲಿ ನನಗಿಂತ ಅಧಿಕವೇನಲ್ಲ.
ಸೃಷ್ಟಿಕರ್ತನಾದ ಬ್ರಹ್ಮ ತೇಜಸ್ಸಿಗಿಂತಲೂ ಕೈಲಾಸನಾಥ ಮಹೇಶ್ವರನ ತೇಜಶಕ್ತಿಗಿಂತಲೂ ಹೆಚ್ಚಾದ ಶ್ರೀಹರಿ ತೇಜಸ್ಸಿನಿಂದ ತುಂಬಿರುವ ನನ್ನ ಜೊತೆ ರುದ್ರ ತೇಜಸ್ಸಿನ ದೂರ್ವಾಸನಾಗಲಿ ಕ್ಷತ್ರಿಯ ತೇಜಸ್ಸುಳ್ಳ ನೀನಾಗಲಿ ಸರಿ ಸಮಾನರಲ್ಲ. ನನ್ನೆದುರಿನಲ್ಲಿ ನಿಲ್ಲಲಾಗದು. ಅವನಿಗಿಂತ ಅವನ ಎದುರು ನಿಂತಿರುವವನು ಬಲಶಾಲಿಯಾದಾಗ ಅವನೊಂದಿಗೆ ಸಂಧಿ ಮಾಡಿಕೊಳ್ಳುವುದೇ ಉತ್ತಮ. ಈ ನೀತಿಯನ್ನು ಆಚರಿಸುವವರು ಎಂತಹ ವಿಪತ್ತಿನಿಂದಲೂ ತಪ್ಪಿಸಿಕೊಳ್ಳಬಹುದು. ಇದುವರೆಗೂ ನಡೆದಿದ್ದೆಲ್ಲವೂ ಮರೆತು ಶರಣು ಬೇಡಿ ಬಂದ ದೂರ್ವಾಸನನ್ನು ಗೌರವಿಸಿ ನಿನ್ನ ಧರ್ಮ ನೀನು ಕಾಪಾಡು ಎಂದು ಚಕ್ರಾಯುಧ ಹೇಳಿತು. ಅಂಬರೀಷ ಎಲ್ಲವನ್ನೂ ಕೇಳಿ, ನಾನು ದೇವ, ಗೋವು, ಬ್ರಾಹ್ಮಣರು ಹಾಗೂ ಸ್ತ್ರೀಗಳನ್ನು ಗೌರವಿಸುತ್ತೇನೆ. ನನ್ನ ರಾಜ್ಯದಲ್ಲಿ ಸರ್ವಜನರು ಸುಖವಾಗಿರಬೇಕು ಎಂಬುದೇ ನನ್ನ ಆಸೆ. ಹಾಗಾಗಿ ಶರಣು ಬೇಡಿದ ದೂರ್ವಾಸರನ್ನು ನನ್ನನ್ನು ಕರುಣಿಸಿ ರಕ್ಷಿಸಿ. ಸಾವಿರಾರು ಅಗ್ನಿ ದೇವತೆಗಳು, ಕೋಟ್ಯಾಂತರ ಸೂರ್ಯ ಮಂಡಲಗಳು ಏಕವಾದರೂ ನಿಮ್ಮ ಶಕ್ತಿಗೆ ತೇಜಸ್ಸಿಗೆ ಸಾಟಿ ಬರುವುದಿಲ್ಲ. ನೀವು ಅಂತಹ ತೇಜಸ್ವಿ. ಮಹಾವಿಷ್ಣು ಲೋಕ ನಿಂದಿತರ ಮೇಲೆ, ಲೋಕ ಕಂಟಕರ ಮೇಲೆ, ದೇವ, ಗೋವು, ಬ್ರಾಹ್ಮಣರನ್ನು ಹಿಂಸಿಸುವರ ಮೇಲೆ ನಿಮ್ಮನ್ನು ಪ್ರಯೋಗಿಸಿ ಅವರನ್ನು ಶಿಕ್ಷಿಸಿ ಅವರ ಗರ್ಭದೊಳಗಿರುವಂಥ 14 ಲೋಕಗಳನ್ನು ಕಣ್ಣಿನ ರೆಪ್ಪೆಯಂತೆ ಕಾಪಾಡುತ್ತಾರೆ. ಹಾಗಾಗಿ ನಿಮಗೆ ಇದೇ ನನ್ನ ಮನಪೂರ್ವಕ ನಮಸ್ಕಾರಗಳು ಎಂದು ಹೇಳಿ ಚಕ್ರಾಯುಧದ ಕಾಲಿನ ಮೇಲೆ ಬಿದ್ದ. ಆಗ ಸುದರ್ಶನ ಚಕ್ರ ಅಂಬರೀಷನನ್ನು ಮೇಲೆತ್ತಿ ಅಪ್ಪಿಕೊಂಡು, ಅಂಬರೀಷ, ನಿನ್ನ ಪವಿತ್ರವಾದ ಭಕ್ತಿಯನ್ನು ಮೆಚ್ಚಿದೆ. ವಿಷ್ಣು ಸ್ತೋತ್ರವನ್ನು 3 ಕಾಲಗಳಲ್ಲಿ ಅಂದರೆ ಬೆಳಿಗ್ಗೆ, ಮಧ್ಯಾಹ್ನ ಹಾಗೂ ಸಂಜೆ ಯಾರು ಪಠಿಸುತ್ತಾರೋ, ಯಾರು ದಾನ ಧರ್ಮಗಳನ್ನು ಮಾಡಿ ಪುಣ್ಯ ಫಲವನ್ನು ವೃದ್ಧಿಯಾಗಿಸಿಕೊಳ್ಳುತ್ತಾರೋ, ಯಾರು ಇತರರನ್ನು ಹಿಂಸಿಸದೆ, ಪರರ ಧನದ ಮೇಲೆ ಆಸೆ ಪಡದೆ, ಪರಸ್ತ್ರೀಗಳ ಮಾನ ದೋಚಿಕೊಳ್ಳದೆ, ಗೋಹತ್ಯೆ, ಬ್ರಾಹ್ಮಣ ಹತ್ಯೆ, ಶಿಶು ಹತ್ಯೆ ಮುಂತಾದ ಮಹಾಪಾಪಗಳನ್ನು ಮಾಡುವುದಿಲ್ಲವೋ ಅಂಥವರ ಕಷ್ಟಗಳು ನಶಿಸಿ ಈ ಲೋಕದಲ್ಲಿ ಹಾಗೂ ಪರಲೋಕದಲ್ಲಿ ಸುಖ ಶಾಂತಿಯನ್ನು ಅನುಭವಿಸುತ್ತಾರೆ. ನಿನ್ನ ದ್ವಾದಶಿ ವ್ರತ ಪ್ರಭಾವ ತುಂಬಾ ಉತ್ತಮವಾದುದು. ನಿನ್ನ ಪುಣ್ಯ ಫಲದ ಮುಂದೆ ಆ ಮುನೀಶ್ವರನ ತಪಶಕ್ತಿ ಕೂಡ ಕೆಲಸ ಮಾಡಲಿಲ್ಲ ಎಂದು ಹೇಳಿ ಅಂಬರೀಷನನ್ನು ಆಶೀರ್ವದಿಸಿ ದೂರ್ವಾಸನನ್ನು ಕ್ಷಮಿಸಿ ಮಾಯವಾಯಿತು ಸುದರ್ಶನ ಚಕ್ರ. ಇಲ್ಲಿಗೆ ಕಾರ್ತಿಕ ಪುರಾಣ 27ನೇ ಅಧ್ಯಾಯ ಸಮಾಪ್ತಿ. ನಾಳೆ 28ನೇ ಅಧ್ಯಾಯದೊಂದಿಗೆ ಪುನಃ ಭೇಟಿಯಾಗೋಣ. ಈ ವಿಡಿಯೋ ನಿಮಗಿಷ್ಟವಾದಲ್ಲಿ ಲೈಕ್ ಹಾಗೂ ಶೇರ್ ಮಾಡಿ. ಇಂತಹ ಹೆಚ್ಚಿನ ಪುರಾಣಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೊಂದು ಕುತೂಹಲಕಾರಿ ಮಾಹಿತಿಯೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.